ಆಟಿಟ್ಯೂಡ್ ಜಾಸ್ತಿ ಆಗುತ್ತೆ. ಏನಿದು ರಿಟೇಲ್ ಆಟಿಟ್ಯೂಡ್? ಎಕ್ಸಾಂಪಲ್, ಯಾರಾದ್ರೂ ಹೀರೋ ಹೊಂಡಾ ಬೈಕ್ ಮಾಡೋರು ಕದ್ದಿ ಮುಚ್ಚಿ ಹೇಳ್ತಾರ, ನಾನು ಹೀರೋ ಹೊಂಡಾ ಬೈಕ್ ಇಲ್ಲ, ಹೀರೋ ಹೊಂಡಾ ಮಾಡ್ತಾ ಇದ್ದೀನಪ್ಪ ಅಂತ, ಮಾರುತಿ ಕಾರ್ ಸೇಲ್ ಮಾಡ್ತಾ ಇದ್ದೀನಿ, ಆಪಲ್ ಫೋನ್ ಮಾಡಿ, ಅವ್ರಿಗೇನದು ಪ್ರೆಸ್ಟೀಜಿಯಸ್ ಇಶ್ಯೂ. ಯಾಕೆಂದ್ರೆ ಆ ಪ್ರಾಡಕ್ಟ್ ಅವನಲ್ಲಿ ಏನ್ ಮಾಡಿರುತ್ತೆ, ಸ್ಯಾಟಿಸ್ಫೈಡ್ ಕ್ರಿಯೇಟ್ ಮಾಡಿರುತ್ತೆ. ಇದು ಸಿದ್ಧಾಂತ ರೀ. ಇವರಿಬ್ರನ್ನ ಕನೆಕ್ಟ್ ಮಾಡೋನೆ ನೆಟ್ವರ್ಕರ್. ನೆಟ್ವರ್ಕರ್. ತುಂಬಾ ದುಡ್ಡು ಬೇಕು ಅಂತಂದ್ರೆ ನೆಟ್ವರ್ಕ್ ಮಾಡಬೇಕು. ನೆಟ್ವರ್ಕರ್ ಚೆನ್ನಾಗಿರ್ಬೇಕು ಅಂದ್ರೆ ಇವರಿಬ್ರು ಚೆನ್ನಾಗಿರ್ಬೇಕು. ಇದು ಸಿದ್ಧಾಂತ. ಇವರಿಬ್ಬರಲ್ಲಿ ಒಬ್ಬಂಗೆ ಏನಾದ್ರು ಡಿಸ್ಟರ್ಬ್ ಆಯ್ತು ಅಂದ್ರೂ ಸಹ ಯಾವುದು ಬಿಸ್ನೆಸ್ ಕಂಟಿನ್ಯೂ ಆಗಲ್ಲ. ಬಟ್ ಇವತ್ತವರೆಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿರೋರು ಇಲ್ಲಿ ಯಾರಿದ್ದೀರಿ, ಅವರಿಗೆ ಈ ಸಿದ್ಧಾಂತದ ತಳಹದಿ ಏನು ಅಂತಾನೆ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ಇದರಲ್ಲಿ ಒಂದೇ ಒಂದು ಸ್ಟ್ರಕ್ಚರ್ ಡ್ಯಾಮೇಜ್ ಆಯ್ತಾ. ಎಕ್ಸಾಂಪಲ್, ಜಿಯೋ ಫೋನ್ ಎಲ್ಲ ಬಳಸ್ತಾ ಇದ್ದೀರಾ, ರೈಟ್? ಅದು ಕರೆನ್ಸಿ ಆಗ್ತಾ ಇದ್ದಾರೆ. ಅವರಿಬ್ರು ಬಳಕೆದಾರನ ಕರೆನ್ಸಿ ಹಾಕಿ ಅವ್ರನ್ನ ಕನೆಕ್ಟ್ ಮಾಡಿದ್ದಾರೆ, ಅವರೇ ಮುಖೇಶ್ ಅಂಬಾನಿ. ಸಿಂಪಲ್. ಇದನ್ನು ಟ್ರೆಡಿಷನಲ್ ಆದ್ರೂ ತಗೋರಿ, ನೆಟ್ವರ್ಕ್ ಆದ್ರೂ ತಗೋರಿ, ಇಟ್ ಈಸ್ ಅ ಸಿಂಪಲ್ ಸಿಸ್ಟಮ್. ಈ ಸಿಸ್ಟಮ್ ಡ್ಯಾಮೇಜ್ ಆಯ್ತಾ, ಅಲ್ಲಿ ಯಾರು ಉಳಿಯಂಗಿಲ್ಲ. ಹೋಟ್ಲು ಮಾಡಿರಿ, ಹೋಟ್ಲಲ್ಲಿ ಬಹಳ ಚೆನ್ನಾಗಿ ಟೇಸ್ಟಿ ಫುಡ್ ಕೊಡಬೇಕು, ಜೊತೆಗೆ ಬಂದಾಗ ಬಹಳ ಚೆನ್ನಾಗಿ ಮಾತಾಡಿಸ್ಬೇಕು. ಇವೆರಡೂ ಕೆಲಸ ಮಾಡಿದ್ರ ಅದರಿಂದ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. ಅಚಿಕೋಟ್ ಜನ ಏನಂತಾರೆ, ಬಹಳ ಮಸ್ತ್ ಇದ್ಲದವ್, ಬಹಳ ಮಸ್ತ್ ಹೊಡೆಯದವ್, ಎಂತ ಪ್ರೀತಿಯಿಂದ ಕರೀತಾನೆ. ಫುಡ್ ಚೆನ್ನಾಗಿತ್ತು, ಕೊಡೋ ಟೈಮಲ್ಲಿ ಮುಖ ಉರಿಸ್ತಾ, ಹೋಗ್ಬಿಡ್ಲೆ ಹುಚ್ಕೊಳ್ಳೋ ಮಗ, ಉರಿ ಮಾಡ್ತಾರಲ್ಲೇ, ಚಟ್ನಿ ಒಳ್ಳೆ ಕೇಳಿದ್ರು ಕೊಡಂಗಿಲ್ಲ, ಬಳಿ ಹೋಗ್ಬೇಡಲಿ, ರೈಟ್? ಪ್ರಾಬ್ಲಮ್ ಐತ್ರಿ. ಸೇಮ್ ಸಿಸ್ಟಮ್, ಐದರ್ ಇಟ್ ಈಸ್ ಟ್ರೆಡಿಷನಲ್, ಐದರ್ ಇಟ್ ಈಸ್ ನೆಟ್ವರ್ಕ್. ಒಬ್ಬ MBA ಮಾಡಿರೋನು ಹೆಂಗ್ ನೋಡ್ತಾನೆ ಪ್ಲಾನ್ ಅಂತ. ಈ ಸಿಸ್ಟಮ್ಗೆ ಒಂದು ಚೂರು ಡ್ಯಾಮೇಜ್ ಆಗ್ತಿರೋ ತರ ಪ್ಲಾನ್ ಅನ್ನ ನಮ್ಮ ಕಂಪ್ನಿ ಮಾಡುತ್ತೆ. ನಮ್ಮಲ್ಲಿರೋದು ಸಿಂಪಲ್ ಮೂರೇ ಇನ್ಕಮ್ ರೀ. ಮೊದಲನೇ ಇನ್ಕಮ್ ಇದೆ ರಿಟೇಲ್ ಪ್ರಾಫಿಟ್. ಎಷ್ಟ್ರಿ? ರಿಟೇಲ್ ಪ್ರಾಫಿಟ್ ಎಷ್ಟಿದೆ? ಅಪ್ ಟು 30%. ನೀವು ಈ ಬಿಸ್ನೆಸ್ ಬರ್ತೀರಾ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಎಸ್, ID ಫ್ರೀ ಇದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಅದು ಇದು ಕತೆ ಜಾಯ್ನಿಂಗ್ ಫೀಸ್ ಇಲ್ಲ, ಫ್ರೀ ID ಆಗ್ತದೆ. ಬಟ್ ನೀವಿಲ್ಲಿ ಅಧಿಕೃತವಾಗಿ ರಿಜಿಸ್ಟರ್ ಆಗಬೇಕು ಅಂತಂದ್ರೆ 4,000 ರೂಪಾಯಿ MRP ಪ್ರಾಡಕ್ಟ್ ತಗೋಬೇಕು. 4,000 MRP ಪ್ರಾಡಕ್ಟ್ ನೀವು ತಗೊಂಡ್ರ 15% ಡಿಸ್ಕೌಂಟ್. 8,000 MRP ಪ್ರಾಡಕ್ಟ್ ತಗೊಂಡ್ರ 20% ಡಿಸ್ಕೌಂಟ್. 12,000 MRP ಪ್ರಾಡಕ್ಟ್ ತಗೊಂಡ್ರ 25% ಡಿಸ್ಕೌಂಟ್. ಅಥವಾ 18,000 MRP ಪ್ರಾಡಕ್ಟ್ ತಗೊಂಡ್ರ 30% ಡಿಸ್ಕೌಂಟ್. ಅಥವಾ 30,000 MRP ಪ್ರಾಡಕ್ಟ್ ತಗೊಂಡ್ರ ಲೈಫ್ ಟೈಮ್ ಅಲ್ಲಿ 30% ಡಿಸ್ಕೌಂಟ್ ಆನ್ ದ ಪ್ರಾಡಕ್ಟ್. ಸರ್, ಬೇರೆ ಕಂಪ್ನಿನಲ್ಲಿ ಏನ್ ಮಾಡ್ತಾರೆ, ಈ ರಿಟೇಲ್ ಪ್ರಾಫಿಟ್ ಅನ್ನೇ ವಿಚಿತ್ರವಾಗಿ ಕೊಡಕ್ ಮಾಡ್ತಾರ. ಏನಂದ್ರೆ ಅಲ್ಲಿದ್ದವನಿಗೆ ಕಟ್ಲಿರಲ್ಲ, ಕಟ್ಲಿದ್ದವನಿಗೆ ಅಲ್ಲಿರಲ್ಲ. ಅಂದ್ರೆ ಈ ರಿಟೇಲ್ ಪ್ರಾಫಿಟ್ ನ ನೀನ್ ತಗೋಬೇಕು ಅಂತಂದ್ರೆ ಅವರೊಂದು ಕಂಡೀಷನ್ ಹಾಕ್ತಾರೆ, ನೀನ್ ಇಷ್ಟು ಅಚೀವ್ನ ಮಾಡಿರ್ಬೇಕು, ನೀನ್ ಗೋಲ್ಡ್ ಆಗಿರ್ಬೇಕು, ನೀನ್ ಡೈಮಂಡ್ ಆಗಿರ್ಬೇಕು ಅಂತಂದ್ರೆ ಅವನು ಗೋಲ್ಡ್ ಆದ್ಮೇಲೆ ನೆಟ್ವರ್ಕ್ ಮಾಡ್ತಾನೆ ಹೊರತು ಪ್ರಾಡಕ್ಟ್ ಮಾರಕ್ ಆಗಲ್ಲ. ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೋ. ಅಂದ್ರೆ ಇದನ್ನ ಹಲ್ಲಿದ್ದವನಿಗೆ ಕಟ್ಲಿದ್ದವನಿಗೆ ಹಲ್ಲಿಲ್ಲ ಅನ್ನಂಗೆ ಮಾಡ್ತಾರೆ. ಬಟ್ ಈ ಕಂಪ್ನಿ ಏನ್ ಮಾಡುತ್ತೆ, ಒಬ್ಬ ರೈತ ಒಂದು 30 ಎಕರೆ ಜಮೀನ್ ಐತಿ, ಅವತ್ತೇ ಬಂದು ಡೈರೆಕ್ಟ್ ಆಗಿ 30% ತಗೋಬೋದ? ಎಸ್, ಯು ಕ್ಯಾನ್ ಪರ್ಚೇಸ್. ಯಾಕೆ ಅಂತಂದ್ರೆ ಈ ರಿಟೇಲ್ ಪ್ರಾಫಿಟ್ ಜಾಸ್ತಿ ಯೂಸ್ ಆಗೋದು ಯೂಸರ್ಸ್ಗೆ, ರಿಟೇಲರ್ಸ್ಗೆ, ನೆಟ್ವರ್ಕರ್ಸ್ಗಲ್ಲ. ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ರಿಟೇಲ್ ಪ್ರಾಫಿಟ್ ಅನ್ನೋದನ್ನೇ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇವರು ಅಂತಂದ್ರೆ, ನೋ ಕಂಡೀಷನ್. ಇವರೇ ಹೌಸ್ ವೈಫ್, ನೀವು ಶಿಕ್ಷಕರಿದ್ದೀರಾ, ರಿಟೇಲ್ ಮಾಡ್ತೀರಾ, ಬನ್ನಿ ತಗೊಳ್ಳಿ, ಒಂದೇ ಸಲ 30,000 ಒಂದೇ ಸರಿ ಪರ್ಚೇಸ್ ಮಾಡಿ, ಇಲ್ಲ ಕ್ಯುಮ್ಯುಲೇಟಿವ್ ಅಲ್ಲಿ ಪರ್ಚೇಸ್ ಮಾಡಿ, ಯು ವಿಲ್ ಗೆಟ್ 30,000 MRP. ಯಾವಾಗ ನೀವು ರೀಚ್ ಮಾಡ್ತೀರಾ ನಿಮಗೆ 30% ಡಿಸ್ಕೌಂಟ್. ಯು ಕ್ಯಾನ್ ಎಂಜಾಯ್. ಮತ್ತೆ ಅದು ಮಾಡಬೇಕು, ನೀನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋ ಯಾವುದೇ ಕೆಟ್ಟ ಕಂಡೀಷನ್ ಇಲ್ಲ. ಇದರಿಂದ ಏನಾಗುತ್ತೆ, ಬಳಕೆದಾರ ತುಂಬಾ ಖುಷಿವಂತಾನೆ. ಯಾಕೆಂತಂದ್ರೆ ವರ್ಲ್ಡ್ ಕ್ಲಾಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್, ವರ್ಲ್ಡ್ ಕ್ಲಾಸ್ ಹೆಲ್ತ್ ಪ್ರಾಡಕ್ಟ್, ವರ್ಲ್ಡ್ ಕ್ಲಾಸ್ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ 30% ಡಿಸ್ಕೌಂಟ್ ಅಲ್ಲಿ ಸಿಕ್ತು ಅಂತಂದಾಗ ಅವನು ಅದನ್ನ ಬಳಕೆ ಮಾಡಬಹುದು ಅಥವಾ ರಿಟೇಲ್
ಈಸಿಲಿ ಮಾಡಬಹುದು. ನಮ್ಮ ಎರಡನೇ ಇನ್ಕಮ್ ಇದೆ, ಅದನ್ನ ಲೈಫ್ ಟೈಮ್ ಕಮಿಷನ್ ಅಂತ ನಾವು ಕರಿತೀವಿ. ಲೈಫ್ ಟೈಮ್ ಕಮಿಷನ್. ಏನಿದು ಲೈಫ್ ಟೈಮ್ ಕಮಿಷನ್? ನಾವು ಯಾವ ವ್ಯಕ್ತಿಗೆ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀವೋ, ಎಸ್ ನಾನು ಇಲ್ಲಿದ್ದೀನಿ, ನಾನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಈ ವ್ಯಕ್ತಿ ಏನ್ ಪರ್ಚೇಸ್ ಮಾಡ್ತಾನೋ ಇದರ ಮೇಲೆ 5% ಇರುತ್ತೆ ಲೈಫ್ ಟೈಮ್ ಕಮಿಷನ್. ಕೆಲವರು ನೆಟ್ವರ್ಕ್ ಮಾರ್ಕೆಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ ಇದನ್ನ ಡೈರೆಕ್ಟ್ ರೆಫರೆನ್ಸ್ ಕಮಿಷನ್ ಅಂತಾನೂ ಕೂಡ ನೀವು ಕರೆಯಬಹುದು. ಡೈರೆಕ್ಟ್ ರೆಫರೆನ್ಸ್ ಕಮಿಷನ್. ಈ ವ್ಯಕ್ತಿ 10,000 ಪರ್ಚೇಸ್ ಮಾಡ್ದ, ಯು ವಿಲ್ ಗೆಟ್ 500 rupees. ಸರ್ ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿದ್ರೆ ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡಿದ್ರು ಬರುತ್ತೆ, ಥರ್ಡ್ ಟೈಮ್ ಪರ್ಚೇಸ್ ಮಾಡಿದ್ರೆ ಥರ್ಡ್ ಟೈಮ್ ಪರ್ಚೇಸ್ ಮಾಡಿದ್ರು ಬರುತ್ತೆ, ಫೋರ್ತ್ ಟೈಮ್ ಅವನ್ ಸಾಯ ತನಕ ಪರ್ಚೇಸ್ ಮಾಡಿದ್ರು ಕೂಡ ಯು ವಿಲ್ ಗೆಟ್ 5%. ಇಸ್ ಅ ಬ್ರಿಲಿಯಂಟ್ ಇನ್ಕಮ್ ಪ್ಲಾನ್. ಸೆಕೆಂಡ್ ಟೈಮ್ ಮಾಡಿದ್ರೆ ಕೊಡಲ್ಲ, ಥರ್ಡ್ ಟೈಮ್ ಮಾಡಿದ್ರೆ ಕೊಡಲ್ಲ. ಅಂದರೆ ಈ ಲೈಫ್ ಟೈಮ್ ಕಮಿಷನ್ ಏನಿದೆ ಇದು ನಿಮಗೆ ಜಾಸ್ತಿ ವರ್ತ್ ಆಗುತ್ತೆ. ಇಲ್ಲಿ ಬಹಳ ಚೆನ್ನಾಗಿ ತಿಳ್ಕೊಳ್ಳಿ, ಇಂಡಿಯಾದಲ್ಲಿ ದಿಸ್ ಇಸ್ ದ ಫಸ್ಟ್ ಪ್ಲಾನ್, ವರ್ಲ್ಡ್ ಅಲ್ಲೇ ದಿಸ್ ಇಸ್ ದ ಬೆಸ್ಟ್ ಯೂನಿಕ್ ಪ್ಲಾನ್. ಏನಂದ್ರೆ ಅಸೋಸಿಯೇಟ್ ಗಿಂತ ಜಾಸ್ತಿ ಅಪ್ಲೈನ್ಗಳು ಬಟ್ಟೆ ಹಾಕೊಂತಾರೆ. ಇಲ್ಲಿವರೆಗೂ ಹೆಂಗಿತ್ರಿ ಕಾಲ? ಮೇಲ್ ಕುಂತ್ಕ, ಆ ಕಡೆಗೆ ಎರಡು ಹಾಕು, ಟಕ 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 ಓಡಿಸೋ ಕತೆ ಕೇಳಿದ್ರಿ. ದಿಸ್ ಈಸ್ ದ ಫಸ್ಟ್ ಪ್ಲಾನ್. ಅಸೋಸಿಯೇಟ್ಸ್ ಗಿಂತ ಅಪ್ಲೈನ್ ಜಾಸ್ತಿ ಕೆಲಸ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದರ ಇನ್ಕಮ್ ಪ್ಲಾನ್ ಅಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಡಿಸೈನ್ ಆಗಿದೆ. ಸೊ ಈ ತರ ನಾವು ಎನ್ ನಂಬರ್ಸ್ ಆಫ್ ಡೈರೆಕ್ಟ್ ಇಂಟ್ರೊಡ್ಯೂಸರ್ಸ್ ನ ಇಲ್ಲಿ ಮಾಡಬಹುದು. ಅದಕ್ಕೆ ಯಾವುದೇ ಕೊನೆ ಇಲ್ಲ. ಗೋಡಾ ಹೇ, ಮೈದಾನ ಹೇ, ನೋ ಟೈಮ್ ಲಿಮಿಟ್. ನಾವು ಎಷ್ಟು ಬೇಕಾದರೂ ಇಲ್ಲಿ ಮಾಡಬಹುದು. ನೆಕ್ಸ್ಟ್ ಥರ್ಡ್ ಇನ್ಕಮ್, ಟೀಮ್ ಟರ್ನ್ ಓವರ್ ಇನ್ಕಮ್. ನಮ್ದು ಯಾವುದೇ ಬೈನರಿನೂ ಅಲ್ಲ, ಟ್ರೈನರಿನೂ ಅಲ್ಲ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಸನ್ಫ್ಲವರ್ ನಮ್ಮದಲ್ಲ. ಯಾಕೆಂತಂದ್ರೆ ದಿಸ್ ಇಸ್ ಅ ಟೀಮ್ ಟರ್ನ್ ಓವರ್ ಇನ್ಕಮ್. ಇಲ್ಲಿ ನಮಗೆ ಬೇಕಾಗಿರೋದು ಕೇವಲ 2 ಟೀಮ್ ಮಾತ್ರ. ನೆಕ್ಸ್ಟ್ ಬ್ಯೂಟಿಫುಲ್ ಯಾಕೆ ಅಂತಂದ್ರೆ ನಮ್ಮಲ್ಲಿ ರೀಪರ್ಚೇಸ್ ಇಲ್ಲ, ನಂಬರ್ 1. ನಂಬರ್ 2, ನಮ್ಮಲ್ಲಿ ಸ್ಲ್ಯಾಬ್ ಇಲ್ಲ, PV ಇಲ್ಲ, BV ಇಲ್ಲ, ಫ್ಲಶ್ ಔಟ್ ಇಲ್ಲ. ಇದ್ಯಾವುದೂ ನಮ್ಮಲ್ಲಿ ಇಲ್ಲ. ಈಗ ಒಂದೊಂದೇ ಹೇಳ್ತಾ ಹೋಗ್ತೀನಿ. ರೀಪರ್ಚೇಸ್ ಇಂದ ಏನಾಗುತ್ತೆ? ರೀಪರ್ಚೇಸ್ ನಂಬರ್ 1 ಇತ್ತಂದ್ರೆ ಅಲ್ಲಿ ಬಿಸ್ನೆಸ್ ಆಗುತ್ತೆ. ಹೆಂಗೆ ರೀಪರ್ಚೇಸ್ ಅಂತಕ್ಕಂಥದ್ದು ಏನು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹೇಳಬೇಕು ಅಂದ್ರೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ಮನೆಗೆ ಬೀಗ ಹಾಕೊಂಡು ಹೋಗ್ತೀನಿ. ಅದು ಕಾನ್ಸೆಪ್ಟ್ ರೀಪರ್ಚೇಸ್ ಅಂದ್ರೆ ನನ್ನ ಕಂಪ್ನಿ ಪ್ರಾಡಕ್ಟ್ ಮೇಲೆ ನನಗೆ ನಂಬಿಕೆ ಇಲ್ಲ, ಎಲ್ಲಿ ವಚಿಕ್ ಹೋಗ್ತಾವೋ ಇರೋವೇ ಒಂದು 10,000 ಜನ ತಾಳ್ಲಿ ಅಂತ ಹೇಳಿ ಮಾಡ್ತಕ್ಕಂತಹ ಪ್ಲಾನ್ ರೀಪರ್ಚೇಸ್. ನಮ್ಮ ಕಂಪನಿ ಎಷ್ಟು ಕಾನ್ಫಿಡೆಂಟ್ ಅಂತಂದ್ರೆ ಅದು ಗೊತ್ತು ಈ ಪ್ರಾಡಕ್ಟ್ ಎಷ್ಟು ಕಿಂಗ್ ಅಂತ, ಹಾಗಾಗಿ ಇವರು ರೀಪರ್ಚೇಸ್ ನ ಮ್ಯಾಂಡೇಟರಿ ಮಾಡಿಲ್ಲ. ಬಟ್ ಜನ ಪದೇ ಪದೇ ಬೇಕು ಅಂತ ಹೇಳಿ ಪ್ರಾಡಕ್ಟ್ ನ ತಗೋತಾರೆ. ರೀಪರ್ಚೇಸ್ ಇದ್ರೆ ಏನಾಗುತ್ತೆ? ಸಿಂಪಲ್ ರೀ. ರೀಪರ್ಚೇಸ್ ಅನ್ನೋದು ಕಂಪನಿ ಮತ್ತು ಲೀಡರ್ ನಡುವಿನ ಒಂದು ಒಡಂಬಡಿಕೆ. ಇಲ್ಲಿ ಕಂಪನಿ ಇರುತ್ತೆ, ಇಲ್ಲಿ ಲೀಡರ್ ಇರ್ತಾನೆ, ಇವನ್ ಕೆಳಗೆ ಒಂದು 5,000-6,000 ಜನ ಟೀಮ್ ಇರುತ್ತೆ. ನಂಬರ್ 1, ಆ 5,000-6,000 ಜನ ರೀಪರ್ಚೇಸ್ ಮಾಡಿದ್ರೆ ಸಾಕು, ಇವನ ಇನ್ಕಮ್ ಸೆಟ್ಲ್ ಆಗುತ್ತೆ. ಆದ್ರೆ ನಮ್ಮ ಇನ್ಕಮ್ ಸೆಟಲ್ ಆಗಲ್ಲ. ನೆಕ್ಸ್ಟ್ ಸರ್ಕಲ್ ಏನಾಗುತ್ತೆ? ಪ್ರತಿ ಕ್ಷಣ ರೀಪರ್ಚೇಸ್ ಇಲ್ಲ ಅಂತ ಅಂದಾಗ ಬಿಸ್ನೆಸ್ ತನ್ನ ಅಸೋಸಿಯೇಟ್ ಹತ್ರ ರೀಜನರೇಟ್ ಆಗುತ್ತೆ. ಅಂದ್ರೆ ಪ್ರತಿ ಕ್ಷಣ ಬಿಸ್ನೆಸ್ ಇಲ್ಲಿ ಹೊಸ ಹುಟ್ಟನ್ನ ಪಡೆಯುತ್ತೆ. ಅಂಡ್ ಸ್ಲ್ಯಾಬ್, ಫ್ಲಶ್ ಔಟ್ ನೀನ್ ಮಾಡಲಿಲ್ಲ ಅಂತಂದ್ರೆ ಹೋಗುತ್ತೆ, ಆ ತರದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ PV BV ಇಲ್ಲ. ಏನು ವಾಟ್ ಇಸ್ ದ ಮೀನಿಂಗ್ ಆಫ್ PV BV? ಇದನ್ನ ಬಹಳ ಚೆನ್ನಾಗಿ ಕೇಳ್ಕೊಳ್ರಿ. PV BV ಬಗ್ಗೆ ಫಸ್ಟ್ ನಾನು ಪೂರ್ಣೇಶ್ವರ ಹತ್ರ ಮಾತಾಡಿದಾಗ ಬಿದ್ದು ನೆರಡ್ಬಿಡೋರು. ಯಾಕೆ ಅಂತಂದ್ರೆ PV BV ಇಲ್ಲ ಅಂದ್ರೆ ಹೆಂಗ್ ಸರ್ ಬಿಸ್ನೆಸ್ ಅಂತ? PV BV ಇಲ್ಲ ಅಂದ್ರೆ ಇನ್ಕಮ್ನೇ ಕೊಡಕ್ಕಾಗಲ್ಲ ಅಂತ ಹೇಳಿದ ಕಾನ್ಸೆಪ್ಟ್ ಇಟ್ಸ್ ಅ ವೆರಿ ಬ್ಯಾಡ್ ಕಾನ್ಸೆಪ್ಟ್. ಏನಕ್ಕೆ PV BV ತರ್ತಾರ ಅವರು? ಕರೆಕ್ಟಾಗಿ ಕೇಳ್ರಿ. ಯಾವ ಕಾನ್ಸೆಪ್ಟ್ ಅಲ್ಲಿ PV BV ಇದೆಯೋ ಅವ್ರ ಹತ್ರ ಒಂದು 300-350 ಪ್ರಾಡಕ್ಟ್ಸ್ ಇರುತ್ತೆ. ರೈಟಾ? ಒಂದು 300-350 ಪ್ರಾಡಕ್ಟ್ಸ್ ಇರ್ತವೆ. ಅಲ್ಲಿ ಏನಾಗುತ್ತೆ, ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಪ್ರಾಡಕ್ಟ್ ಫಾಸ್ಟ್ ಮೂವ್ ಆಗುತ್ತೆ. ಯಾವ ಪ್ರಾಡಕ್ಟ್ ಫಾಸ್ಟ್ ಮೂವ್ ಆಗುತ್ತೋ ಆ ಪ್ರಾಡಕ್ಟ್ PV BV ನ ಅವರು ಕಡಿಮೆ ಮಾಡ್ತಾರೆ. ಇವನೇನ್ ಜಗ್ಗಿ ಬಿಸ್ನೆಸ್ ಹೊಡೆದ್ರು ಕೂಡ, ಟರ್ನ್ ಓವರ್ ಹೋದ್ರು ಕೂಡ ಅವ್ನ ಇನ್ಕಮ್ ಬರ್ತಿರಲ್ಲ. ಹೋಗಿ ಮತ್ತೆ ಲಾಸ್ಟಿಗೆ ಅಪ್ಲೈನ್ ನ ಕೇಳ್ತಾನ, ಸರ್
ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಕಂಪನಿ, ಇದನ್ನ ಅಚೀವ್ ಮಾಡಿದ್ರೆ ನಾನು ಮಲೇಷ್ಯಾಕ್ಕೋ ಇನ್ನೊಂದಕ್ಕೋ ಎಲ್ಲಿಗೋ ಹೋಗ್ಬೋದಂತೆ. ಏನ್ ಮಾಡಿದ್ರಿ ಇದನ್ನ ಅಚೀವ್ ಮಾಡಕ್ಕೆ ಅಂತ ಅಂದಾಗ ಆ ಅಪ್ಲೈನ್ ಹೇಳ್ತಾನೆ, ಲೇ ಯಾವನಲ್ಲೇ ನಿನಗೆ ಈ ಪ್ರಾಡಕ್ಟ್ ಮಾರಕ್ಕೆ ಹೇಳ್ದಾನೋ ಬರ್ಲೆ, ಇವನ್ನೆಲ್ಲ ಮಾರ್ಬೇಡ. ಇಲ್ಲಿ ದೇವಲೋಕದಿಂದ ಬಂದಿರ್ತಕ್ಕಂಥ ಒಂದು ಹೆಲ್ತ್ ಕೇರ್ ಐತಿ, ಇದನ್ನು ಮಾಡಬ. ರಂಬೆ ಊರ್ವಶಿ ಮೇನಕೆರೆಲ್ಲ ಸೇರಿಸಿ ಪಾನ ಮಾಡಿದರೆ ಇದು ಕುಡಿದ್ಬಿಟ್ರೆ ಎದ್ದಿದ್ಕಂತಾರೆ ಅಂತ. ಸೊ PV ಜಾಸ್ತಿ ಇರೋದನ್ನ ಟೀಮಿಗೆ ಡಂಪ್ ಮಾಡಿಸ್ತಾರೆ. ಇಲ್ಲಿ ಕೇಳ್ಕೊಳ್ರಿ, ಆ ಕತೆ ಏನಾಗುತ್ತೆ, ಯೂಸರ್ಗೆ ಆ ಪ್ರಾಡಕ್ಟ್ ನ ಬಳಸಕ್ಕಾಗಲ್ಲ, ರಿಟೇಲರ್ಗೆ ಮಾರಕ್ಕಾಗಲ್ಲ. ಇವರಿಬ್ರು ಸತ್ರ, ಇವನ್ ಸತ್ತ. ನೆಟ್ವರ್ಕ್ ಸಹಾಯಕ್ಕೋಸ್ಕರನೇ PV ನ ಅಡಾಪ್ಟ್ ಮಾಡಿರ್ತಾರೆ. ನಮ್ಮಲ್ಲಿ ಇಲ್ಲ, ನಿನಗೆ ಯಾವ್ದಿಷ್ಟ ಅದು ಸೇಲ್ ಮಾಡು. ಇವನ ಸೋಪ್, ಸೋಪ್, ಇವನ ಪೇಸ್ಟ್, ಇವು ಸೆಲ್ ಸೋಪ್. ನಾವಿಲ್ಲಿ ಕೌಂಟ್ ಮಾಡೋದು ದುಡ್ಡಲ್ಲಿ ಬಿಟ್ರೆ PV ಅಲ್ಲ. ಆಚೆಗಡೆ ಮಾರ್ಕೆಟ್ನಾಗ ಹೋಗ್ತೀರಿ, ಬಾಳೆಹಣ್ಣು ತಗೋತೀರಿ, ಅವನಿಗೆ ಏನ್ ಕೊಡ್ತಿರ್ತಾವು? ದುಡ್ಡು. PV ಕೊಡ್ರಿ, ಬಾಳೆಹಣ್ಣಾಗೆ ಹೊಡೆದು ಕಳಿಸ್ತಾರಲ್ವಾ? ತೆಂಗಿನಕಾಯಿ ಅಂಗಡಿಗೆ ಹೋಗ್ತೀರಿ, ಏನ್ ತಗೋತೀರಿ? ಕಾಯಿ ತಗೋತೀರಿ, ಅವನಿಗೆ ಏನ್ ಕೊಡ್ತೀರಿ? ದುಡ್ಡು ಕೊಡ್ತೀರಿ. ಬೇಡ, PV ಕೊಡ್ರಿ. ಒಪ್ತಾನೆ ನಾವು? ಒಪ್ಪಂಗಿಲ್ಲ. PV ಏನಿದೆ, ದಿಸ್ ಇಸ್ ಅ ಬಿಗ್ ಮಿಸ್ಟೇಕ್ ಇನ್ ಮಾರ್ಕೆಟ್. ನಮ್ಮಲ್ಲಿ ಆ ಕಲ್ಪನೆ ಇಲ್ಲರಿ. ಎವ್ರಿಥಿಂಗ್ ಇಲ್ಲಿ ಕ್ಯಾಶಲ್ ಆಗುತ್ತೆ. ಇದರ ಅರ್ಥ ಏನು ಅಂತಂದ್ರೆ, ನೆಟ್ಸರ್ಫ್ ಅಲ್ಲಿರೋ ಅಷ್ಟು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಓನ್ಲಿ ನೆಟ್ಸರ್ಫ್. ನಮ್ಮಲ್ಲಿ ಯಾವುದನ್ನು ನಾವು ಕಂಟ್ರೋಲ್ ಮಾಡಕ್ ಹೋಗಲ್ಲ. ಬೇರೆ ಕಂಪ್ನಿಯವರು ಕೆಲವು ಪ್ರಾಡಕ್ಟ್ ನ ಮಾರ್ಕೆಟ್ ಮಾಡ್ಲಿಕ್ಕೆ, ಪ್ರಮೋಟ್ ಮಾಡ್ಲಿಕ್ಕೆ ದೇ ಪುಟ್ ಎ ಕಂಟ್ರೋಲ್, ಅವರಲ್ಲಿ ಕಂಟ್ರೋಲ್ ಮಾಡ್ತಾರೆ. ನಮ್ಮಲ್ಲಿ ಆ ಕಂಟ್ರೋಲ್ ಇಲ್ಲ. ಅದಕ್ಕಿಂತಲೂ ಬ್ಯೂಟಿಫುಲ್ ಪ್ಲಾನ್ ಅಲ್ಲಿ ತಿಳ್ಕೊಳ್ರಿ, ಹೆಂಗಿರುತ್ತೆ ಪ್ಲಾನ್ ಅಂತ. ಎಕ್ಸಾಂಪಲ್, ನನಗೆ ಟೀಮ್ 1 ಟೀಮ್ 2 ಎರಡೇ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಹೆಡ್ ಕೌಂಟ್ ಇರಲ್ಲ, ಹೆಡ್ ಕೌಂಟ್ ಇಲ್ಲ. ಟೀಮ್ 1 ಇಂದ 10,000 ಬಿಸ್ನೆಸ್ ಬಂತು, ಎನಿ ಪ್ರಾಡಕ್ಟ್ಸ್ ಸಮಸ್ಯೆ ಇಲ್ಲ. ಟೀಮ್ 2 ಇಂದ 10,000 ಬಂತು. ಈ ಇನ್ಕಮ್ ನ ತಗೊಳ್ಳಿಕ್ಕೆ ಮ್ಯಾಚ್ ಆಗಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಲೈಫ್ ಟೈಮ್ ಕಮಿಷನ್. ಒಬ್ಬ ಪರ್ಸನ್ ನಾನು ಜಾಯಿನ್ ಮಾಡಿಸ್ದೆ, ಅವ್ನು 10,000 ತಗೊಂಡ, 500 ಕಮಿಷನ್ ಫಿಕ್ಸ್. ಅದಕ್ಕೆ ಮ್ಯಾಚಿಂಗ್ ಗೀಚಿಂಗ್ ಯಾವ್ದು ರೀತಿ ಕತೆ ಇಲ್ಲ. ನೀನ್ ಇಂಟ್ರೊಡ್ಯೂಸ್ ಮಾಡಿದ್ಯಾ, ಅದು 5% ನಿನ್ಗೆ ಮುಗೀತು, ಅಷ್ಟೇ ಕತೆ. ಹೋಗು ಫೀಲ್ಡ್ ಅಲ್ಲಿ ಹೋಗು, ಕೆಲಸ ಮಾಡು. N ಆಫ್ ಡೈರೆಕ್ಟ್ ಇಂಟ್ರೊಡ್ಯೂಸರ್ ನೀನು ಇಂಟ್ರೊಡ್ಯೂಸ್ ಮಾಡು, ನೀನ್ ಇನ್ಕಮ್. ಯಾಕೆ ಜಾಸ್ತಿ ಕೆಲಸ ಮಾಡ್ತೀಯ, ಜಾಸ್ತಿ ಆದಾಯ ನಿನಗೆ ಬರಬೇಕು, ಅದು ಫಿಕ್ಸ್ ಆಯ್ತು. ಈ ಇನ್ಕಮ್ ಅಲ್ಲಿ ಮ್ಯಾಚಿಂಗ್ ನಡೆಯುತ್ತೆ. ಫಸ್ಟ್ 3% ಇಂದ ಮ್ಯಾಚಿಂಗ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್, ಟೀಮ್ 1 ಇಂದ 10,000, ಟೀಮ್ 2 ಇಂದ 10,000 ಬಂತಂದ್ರೆ ಟೀಮ್ 1 ಇಂದ 300, ಟೀಮ್ 2 ಇಂದ 300, ಟೋಟಲ್ ಯುವರ್ ಇನ್ಕಮ್ ಬಿಕಮ್ 600 rupees. 600 ರೂಪಾಯಿ ನಿಮ್ ಕಮಿಷನ್ ಬಂತು. ಸರ್, ಈ 3% ಫಿಕ್ಸ್ ಇದೆಯಾ? ಖಂಡಿತ ಇಲ್ಲ. ನಿಮ್ಮ ಟೋಟಲ್ ಕ್ಯುಮ್ಯುಲೇಟಿವ್ ಇನ್ಕಮ್ ಯಾವಾಗ 50,000 ಕ್ರಾಸ್ ಆಗುತ್ತೋ, ಎಷ್ಟ್ರಿ? 50,000. ಟೈಮ್ ಇದೆಯಾ? ಖಂಡಿತ ಟೈಮ್ ಇಲ್ಲ. ಅದಕ್ಕೆ ನೀವು ಎಷ್ಟು ತಗೋರಿ, ಎಷ್ಟು ಲಾಂಗ್ ಬೇಕಾದ್ರೂ ತಗೋರಿ. 5 ತಿಂಗಳು ತಗೋತೀರಿ, 5 ವರ್ಷ ತಗೋತೀರಿ, ಕಂಡೀಷನ್ ಇಲ್ಲ. ಈ ಎರಡು ಇನ್ಕಮ್ ಅನ್ನ ಸೇರಿ ಯಾವಾಗ 50,000 ನಿಮ್ಮ ಕ್ಯುಮ್ಯುಲೇಟಿವ್ ಇನ್ಕಮ್ ಕ್ರಾಸ್ ಆಗುತ್ತೋ, ಯುವರ್ ಕಮಿಷನ್ ಬಿಕಮ್ 4%. ಎಷ್ಟಾಯ್ತ್ರಿ? 4%. ಇಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತ್ರಿ? 1% ಜಾಸ್ತಿ ಆಯ್ತು. ನಮ್ಮ ದೇಶದಲ್ಲಿ ನಡೆದಿದ್ದ ದುರಂತ ಇದೆ ನೋಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಮೆಥಮೆಟಿಕ್ಸ್ ಸರಿಯಾಗಿ ಬರ್ತದೆ. ಏನ್ರಿ ಮೆಥಮೆಟಿಕ್ಸ್ ಅಂತಂದ್ರೆ, ಮೂಲ ಆದಾಯ ತಲಾ ಆದಾಯ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ವೀಕ್ ಆಗಿದ್ವಿ. ಇಲ್ಲಿ ಎಷ್ಟು ಜಾಸ್ತಿ ಆಯ್ತ್ರಿ? 1% ಜಾಸ್ತಿ ಆಯ್ತಲ್ವಾ? ಓಕೆ, ಇದೇ 1% ಜಾಸ್ತಿ ಆದಾಗ ನಾನು ಇದೇ 10,000ನ ಆ ತಿಂಗಳು ಲಾಗಿನ್ ಮಾಡಿದ್ರೆ ಎಷ್ಟು ಬರ್ಬೇಕ್ರಿ ಕಮಿಷನ್? 400. ಎಷ್ಟಾಯ್ತ್ರಿ ಕಮಿಷನ್? ಈಗ ಯೋಚನೆ ಮಾಡ್ರಿ, 1% ಜಾಸ್ತಿ ಆಗಿದ್ರೆ 606 ರೂಪಾಯಿ ಆಗಬೇಕಾಗಿತ್ತು. ಇಲ್ಲಿ 800 ಯಾಕಾಯ್ತು? ಜಾಸ್ತಿ ಆಗಿದ್ದು 1% ಅಲ್ಲ, 33.3%. 33.3% ಗ್ರೋತ್. ಸರ್, ನನ್ನ ಟೋಟಲ್ ಇನ್ಕಮ್ 2 ಲಕ್ಷ ಕ್ರಾಸ್ ಆಯ್ತ್ರಿ. ಫೈನ್, ಆಪ್ಸ್ ಕ್ಲಬ್ ಅಂತ ಕರೀತಾರೆ. ಇಟ್ಸ್ ವಿಲ್ ಬಿಕಮ್ 5%. ಅಂದರೆ ನಾನು ಆಪ್ಸ್ ಕ್ಲಬ್ ಕ್ರಾಸ್ ಆದ್ಮೇಲೆ ಇದೇ 10,000 ನಾನು ಲಾಗಿನ್ ಮಾಡಿದ್ರೆ ಐ ವಿಲ್ ಗೆಟ್ 500. ಅಗೇನ್ ಐ ಗೆಟ್ 1,000 rupees.
ಅಂದ್ರೆ ಮತ್ತೆ 33% ಗ್ರೋತ್. ಸರ್, ನನ್ನ ಟೋಟಲ್ ಇನ್ಕಮ್ 10 ಲಕ್ಷ ಆಯ್ತಾ? ಬಹಳ ಚೆನ್ನಾಗಿ ತಿಳ್ಕೊಳ್ರಿ, ಇದು 50,000 ಆದ್ಮೇಲೆ ಝೀರೋ ಆಗಲ್ಲ. 50ರಿಂದ ಈಗ 1.5 ಲಕ್ಷ ಅಲ್ಲಿ 2 ಲಕ್ಷ ಅಂದ್ರೆ ನೆಟ್ ಸರ್ಫ್ ಅಲ್ಲಿ ಒಂದು ಕಾಲ್ ಮುಂದೆ ಇಡ್ಬೋದೇ ಹೊರತು ಹಿಂದಕ್ಕೆ ನೀವು ಬೇಕು ಅಂದ್ರೆ ಹೋಗಕ್ಕಾಗಲ್ಲ. ಸರ್, ನಾನು ಬೇಕು ಅಂತ ಹಿಂದಕ್ಕೆ ಹಾಕಂಗಿಲ್ಲ. ಒಂದ್ ಹೆಜ್ಜೆ ಇಟ್ರ ಮುಗೀತು, ಮುಂದಕ್ಕೆ ಹೋಗ್ಬೋದೇ ಹೊರತು ಹಿಂದಕ್ಕೆ ಬರೋ ಚಾನ್ಸಸ್ ಇಲ್ಲಿ ಇಲ್ಲ. ಟೋಟಲ್ ಇನ್ಕಮ್ 10 ಲಕ್ಷ ಕ್ರಾಸ್ ಆಯ್ತು. ಇದನ್ನ ಗೋಲ್ಡ್ ಕ್ಲಬ್ ಅಂತ ಕರಿತೀವಿ. ನಿಮ್ಮನ್ನ ಕ್ಲಸ್ಟರೈಡ್ ಆಗಿ ಪರಿಗಣಿಸ್ತಕ್ಕಂತಹ ಕ್ಲಬ್ ಕೂಡ ಅದೌದು. ಅಲ್ಲಿ ಹೋದ್ರ ಯು ವಿಲ್ ಗೆಟ್ 6%. ಅಂದ್ರೆ ನಾನು ಗೋಲ್ಡ್ ಕ್ಲಬ್ಗೆ ರೀಚ್ ಆದಾಗ ಇದೇ 10,000 ಲಾಗಿನ್ ಮಾಡಿದ್ರೆ ನನ್ನ ಕಮಿಷನ್ ಎಷ್ಟಾಯ್ತು? 600, 1,200. ಅಗೈನ್ 33.3% ಗ್ರೌತ್. ಸರ್, ನಾನು ಒಂದು ಉನ್ನತವಾದ ಇನ್ಕಮ್ಗೆ ರೀಚ್ ಆದಾಗ ಸೇಮ್ ಟರ್ನ್ ಓವರ್ ಅಲ್ಲೇ ನನ್ನ ಇನ್ಕಮ್ ಆಲ್ಮೋಸ್ಟ್ 100% ಗ್ರೋತ್ ಆಗುತ್ತೆ. ಸರ್, ಇಲ್ಲಿವರೆಗೂ ನಾವು ಕೆಲಸ ಮಾಡಿದಂತ ಕಂಪ್ನಿನಲ್ಲಿ ಇನ್ಕಮ್ ಸ್ಟ್ರಕ್ಚರ್ ಹೆಂಗ್ ಮಾಡಿರ್ತಾರೆ ಅಂತ ಕೇಳ್ಕೊಳ್ಳಿ. ಒಬ್ಬ MBA ಸ್ಟೂಡೆಂಟ್ಗೂ ನೆಟ್ವರ್ಕರ್ಗೂ ಇರೋ ವ್ಯತ್ಯಾಸ ಇಲ್ಲೇ ಗೊತ್ತಾಗೋದು. ಅವ್ರು ಹೆಂಗ್ ಮಾಡಿರ್ತಾರೆ ಅಂದ್ರೆ, ಅವರಿಗೆ ನೆಟ್ವರ್ಕ್ ಪಿರಮಿಡ್ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ರೀ. ಅವರು ಪಿರಮಿಡ್ ಹಿಂಗಿರುತ್ತೆ, ಹೌದಾ? ರೈಟ್ ಅವ್ರ? ಅವ್ರು ಏನ್ ಮಾಡ್ಬಿಡ್ತಾರೆ, ಇನ್ಕಮ್ ಸ್ಟ್ರಕ್ಚರ್ನ ಈ ತರ ಇಡಲ್ಲ, ಉಲ್ಟಾ ಇಟ್ಬಿಡ್ತಾರೆ. 6, 5, 4, 3, 2. ಯಾಕೆಂದ್ರೆ ಅವರು ಬಹಳ ಕಿಲಾಡಿಗಳು. ಟೀಮ್ ಚಿಕ್ಕದಿದ್ದಾಗ ಇನ್ಕಮ್ ನ ಜಾಸ್ತಿ ಕೊಡ್ತಾರೆ, ಟೀಮ್ ದೊಡ್ಡದಾದಂಗೆ ಏನ್ ಮಾಡ್ತಾರೆ, ಕಮಿಷನ್ ಅನ್ನ ಚಿಕ್ಕದ್ ಮಾಡ್ತಾ ಬರ್ತಾರೆ. ನಾವೇನ್ ಅನ್ಕೊಂತೀವಿ 1% ಕಡಿಮೆ ಆಗ್ತೈತೆ ಅಂತ. ಅದು 1% ಅಲ್ದ್ರೋ ಮಾರಾಯರ 33% ಕಿತ್ಕೊಂಡು ಹೋಗುತ್ತೆ. ತಲಾ ಆದಾಯನೇ ಬೇರೆ, ಮೂಲ ಆದಾಯನೇ ಬೇರೆ. ನೆಕ್ಸ್ಟ್ ಎಷ್ಟು ಜಿನ್ವಿನ್ ಆಗಿ ಯೋಚನೆ ಮಾಡುತ್ತೆ ಅಂದ್ರೆ, ನಿಮ್ಮ ಟೀಮ್ ಏನ್ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮ್ಮ ಕಮಿಷನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಆಲೋಚನೆ ಇಷ್ಟು ಜಿನ್ವಿನ್ ಆಗಿ ಕೊಡ್ತಕ್ಕಂಥ ಕಂಪನಿ ಇಂಡಿಯಾದಲ್ಲ, ಪ್ರಪಂಚದಲ್ಲೇ ನಿಮಗೆ ಒಂದು ಕಂಪನಿನೂ ಸಿಗಲ್ಲ. ದಟ್ ಈಸ್ ದ ಪ್ಲಾನ್. ಬಟ್ ಬ್ಯೂಟಿಫುಲ್. ಇದನ್ನೇ ರಿವರ್ಸ್ ಪಿರಮಿಡ್ ಪ್ಲಾನ್ ಅಂತ ಕರೀತಾರೆ. ಇದನ್ನೇ ನಾವು ನೆಟ್ವರ್ಕರ್ಸಿಗೆ ಅರ್ಥ ಮಾಡಿಸಿದ್ದು. ಸರ್, ಇದು ತಪ್ಪಲ್ವಾ? ಇನ್ನೂ ಇದೆ, ಇನ್ನು ಕ್ಯಾಲ್ಕುಲೇಷನ್ ಮೆಥಡ್ಸ್ ಹೇಳ್ತೀವಿ ನಾವು. ಅದನ್ನ ಹೇಳಿದ್ರೆ ಹೆಂಗೆ ಅಂತಂದ್ರೆ ತಲೆ ಚಿಚ್ಕೊಬಿಡ್ತಾರೆ. ಅಬ್ಬಬ್ಬ, ಎಂತ ತಪ್ಪು ಮಾಡಿಬಿಟ್ಟಿದೀವಿ ಸರ್ ನಾವು, ಏನು ಮಾಡಿ ನಾವ್ ಯಾಕೆ ಇಷ್ಟು ದಿನ ನಾವ್ ಈ ಒಂದು ಸಕ್ಸಸ್ ಆಗಕ್ಕೆ ಆಗ್ಲಿಲ್ಲ? 20 ವರ್ಷ ಮಾಡೀವಿ, 25 ವರ್ಷ ಮಾಡೀವಿ, 30 ವರ್ಷ ಅಗ್ಗ ಜಗ್ಗಾಡೀವಿ. ಯಾಕೆ? ಆಸ್ಟ್ರೇಲಿಯಾದಲ್ಲಿ ಹಾಲು ಕುಡಿಯೋ ಮಕ್ಕಳುಗಳು ಕಾರ್ ತಗೋತಾರೆ, ನಮ್ಮಲ್ಲಿ ಯಾಕಾಗಲ್ಲ? ನೆಟ್ವರ್ಕ್ ಮಾಡೋರು ಕೆಟ್ಟವರು ಅಂತಲ್ಲ, ಅವರು ಬಹಳ ಒಳ್ಳೆಯವರು. ಬಟ್ ಕಂಪ್ನಿಗಳು ಅವರು ಕೆಟ್ಟವರನ್ನಾಗಿ ಮಾಡ್ತಾರೆ. ಯಾಕೆ? ದಿಸ್ ಇಸ್ ಅ ಪ್ಲಾನ್. ಇಷ್ಟು ರಾಂಗ್ ಪ್ಲಾನ್. ಇಲ್ಲಿ ಕುಕ್ಕರ್, ಕಾರು, ಅದು ಇದು ಯಾವುದು ಇಲ್ಲ ನೋಡ್ರಪ್ಪ. ಇಲ್ಲಿ ಯಾವುದು ಅವಾರ್ಡ್ಸ್ ರಿವಾರ್ಡ್ಸ್ ಎಂತದ್ದು ಇಲ್ಲ. ದುಡ್ಡು ಬಂತ ನೀವು ತಗೋಬೇಕಷ್ಟೇ. ಯಾಕೆಂತಂದ್ರೆ ಕಾರ್ ಅಚೀವರ್ ಅಂತ ಹೇಳಿ ಬಿಸ್ನೆಸ್ ಮಾಡೋ ಸೀನ್ ಎಲ್ಲ ಇಲ್ಲಿ ಇಲ್ಲ. ಏನು ಕಾರ್ ಅಚೀವರ್ ಅಂದ್ರೆ ಏನ್ ಗೊತ್ತಾ? ಅದು ಬತ್ತಿಯಾಗ ಹಾರಾಡೋದಿಗೆ ಒಂದು ಮೂಗ್ದಾರ ಹಾಕಿದ್ರೆ ಕಾರ್ ಅಚೀವರ್ ಅಂತ ಕರೆಯೋದು. ಅವ್ನು ಬಹಳ ಹಾರಾಡ್ತಿರ್ತಾನೆ. ಒಂದು ಕಾರ್ ಕೊಡಿಸ್ಬಿಟ್ರೆ ಮುಗೀತು, ಮಗ ಇನ್ನೆಲ್ಲೂ ಬಿಟ್ಟು ತೊಗಂಗಿಲ್ಲ. ಯಾಕೆಂದ್ರೆ ಎಲ್ಲ ಫಿಕ್ಸ್ ಆಗ್ಬೇಕ್ರಿ. ಅವ ಎಲ್ಲೋಗ್ತಾನ? ಒಂದು 10 ಲಕ್ಷದ ಕಾರ್ ಕೊಡ್ಸಿದ್ನ 2 ಮೂಗ್ದಾರ ಹಾಕ್ತಾನೆ. ಒಂದು 25 ಲಕ್ಷದ ಕೊಡ್ಸಿದ್ ನಮ್ಮ ಮಗನ್ ಚೈನಾ ಏರಿಸ್ಬಿಟ್ಟಾಗ ಮತ್ತಿನ್ನೆಲ್ಲ ಅಲ್ಲಾಡಂಗಿಲ್ಲ. EMI ಬರ್ತದೆ, ಸುಮ್ಮನೆ ದುಡಿಬೇಕು. ಯಾಕೆಂದ್ರೆ ಅದನ್ನ ಯಾವುದು ಹೇಳಲ್ಲ. ದಿಸ್ ಇಸ್ ದ ಫಸ್ಟ್ ಕಂಪನಿ ಮೋಟಿವೇಶನ್ ಮಾಡಬೇಡ ಅಂತ ಹೇಳುತ್ತೆ. ನೆಕ್ಸ್ಟ್ ದಿಸ್ ಇಸ್ ದ ಫಸ್ಟ್ ಕಂಪನಿ ಮೋಟಿವೇಶನ್ ಮಾಡಬೇಡ, ರಿಯಾಲಿಟಿ ಮೇಲೆ ಬಿಸ್ನೆಸ್ ಮಾಡು ಅಂತ ಹೇಳುತ್ತೆ. ಅವ್ರ ಹತ್ರ ತೋರ್ಸಕ್ ಬಿಸ್ನೆಸ್ ಇಲ್ಲ, ಅವ್ರು ಕಾರ್ ತೋರಿಸ್ತಾರೆ. ನಮ್ಮ ಹತ್ರ ಸಿಸ್ಟಮ್ ಇದೆ, ನಾವು ಸಿಸ್ಟಮ್ ತೋರಿಸ್ತೀವಿ, ಕಾರ್ ತೋರಿಸಲ್ಲ. ಯಾವ್ದು ಬೇಕು ಯೋಚನೆ ಮಾಡಿ. ಇಡೀ ಅರಸೀಕೆರೆ ತಾಲೂಕಲ್ಲಿ ಐ ಆಮ್ ಓನ್ಲಿ ಒನ್ ಪರ್ಸನ್ ಹ್ಯಾವ್ ಎ BMW ಇರೋದು ನನ್ನ ಹತ್ರ, ಒಬ್ಬನ ಹತ್ರನೇ. ನಾನು ಮೀಟಿಂಗ್ ಸ್ಟಾರ್ಟ್ ಮಾಡಿ ಇಷ್ಟೊತ್ತು ನಾನು ಮಾತಾಡಿದ್ದೀನಿ. ನನ್ನ BMW ಬಗ್ಗೆ ನಾನು ಮಾತಾಡಿದ್ದೀನಿ. ಅದಿರೋದು ನನ್ನ ಲೈಫ್ ಸ್ಟೈಲ್. ಅದನ್ನ ನಿಮಗೆ ನಿಮ್ಮನ್ನು ಕರ್ಕೊಂಡು ಓಡಾಡ್ತೀನಿ ಅದ್ರ ಆಯ್ತಾ? ನಾನು, ನನ್ನ ಹೆಂಡತಿ, ನನ್ನ ಫ್ರೆಂಡ್ಸ್, ನನ್ನ ಮಕ್ಕಳು. ಐ ಆಮ್ ಎ BMW. ಇನ್ನೊಂದು ಯಾವುದೋ ಒಂದು ಮೀಟಿಂಗಿಗೆ ಹೋಗಿದ್ದೆ, ಸ್ಟೇಜ್ ಮೇಲೆ ಕಾರ್ ಹೋಗ್ಬಿಟ್ಟು ಪುಣ್ಯಾತ್ಮ. ಇಲ್ಲೇ ಅವ್ನು ಕಾರ್ ತೋರಿಸ್ತೇನೆ, ಏನ ಕೇಳ್ಬೇಕಂತ. ದಟ್ ಈಸ್ ರಾಂಗ್. ಇಲ್ಲೇನಾಗುತ್ತೆ, ಯಾರೋ ಒಬ್ಬ ಯೂತ್ ಕಾರ್ ಅಂದ್ರೆ ರಿವರ್ಸ್ ಪಿರಮಿಡ್. ಅದು ಎಕ್ಸಾಂಪಲ್
2010 I purchased Skoda Octavia Elegance. This is the very biggest car. ಅದು ಕಾರ್ ಜೊತೆ ಒಂದು ಸ್ಕಾಚ್ ಬಾಟ್ಲ್ ಕೊಡೋದು, ವೆರಿ ಓಲ್ಡ್, ಬಹಳ ಚೆನ್ನಾಗಿರ್ತೀನಿ. ನಾನು ಕುಡಿತಿಲ್ಲ, ಕುಡಿಯೋರು ಹೇಳು. ಸರ್ 18 ಲಕ್ಷ ಕೊಟ್ಟಿದ್ದೆ. ಎಷ್ಟು? 18 ಲಕ್ಷ. ಮಾರೋಣ ಅಂತ ಹೋಗಿ ಮೊನ್ನೆ ಯಾರನ್ನ ಕೇಳಿದ್ರೆ 1 ಲಕ್ಷ ಕೇಳಿದ್ನಪ್ಪ. ಅಂತ ರಿವರ್ಸ್ ಪಿರಮಿಡ್ ನ ಅಚೀವ್ ಮಾಡಿದೆ ಅಂತ ಯಾಕೆ ಕೇಳೋದು? ವಿಚಾರ ಅಚೀವ್ ಮೈಕ ಏನಕ್ಕ 5 ವರ್ಷ ಆದ್ಮೇಲೆ ಅದೇನಕ್ಕೂ ಬೆಲೆನೇ ಇಲ್ಲ. ಸರ್, ಅಚೀವ್ ಮಾಡೋದು ಅದಲ್ಲ, ನೀನಿಲ್ಲಿ ಜನ ಸಂಪಾದನೆ ಮಾಡಬೇಕು. ಸಿಸ್ಟಮ್ ಅವ್ರ ಹತ್ರ ತೋರ್ಸಕ್ ಸಿಸ್ಟಮ್ ಇಲ್ಲ, ಹಾಗಾಗಿ ಕಾರ್ ತೋರಿಸ್ತಾರೆ. ನಮ್ಮ ಹತ್ರ ಸಿಸ್ಟಮ್ ಇದೆ, ನಾವು ಸಿಸ್ಟಮ್ ತೋರ್ಸ್ ಬಿಸ್ನೆಸ್ ಮಾಡ್ತೀವಿ. ಇಲ್ಲಿ ಕಾರು, ಪಾರು, ಅಚೀವರು, ಕುಕ್ಕರು, ಮಿಕ್ಕರು ಯಾವುದು ಶೋಯಿಂಗ್ ಇಲ್ಲ. ದಿಸ್ ಇಸ್ ದ ಜೆನ್ಯುಯಿನ್ ಬಿಸ್ನೆಸ್. ಯು ಹ್ಯಾವ್ ಟು ಡೂ ದಿಸ್ ಪ್ಯಾಟ್ರನ್ ಓನ್ಲಿ. ಜಾಸ್ಟ್ ಯು ರಿಕ್ವೈರ್ 2 ಟೀಮ್ಸ್. 2 ಟೀಮ್ ಇದಾವೆ. ಸಿಸ್ಟಮ್ಯಾಟಿಕ್ ಆಗಿ ನೀವು ಟೀಮ್ ಕಟ್ಟಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಟ್ರಿಮಂಡರಸ್ ಪ್ರಾಫಿಟ್ ಫ್ರಮ್ ದಿಸ್ ಸೈಡ್. ಇದಿಷ್ಟು ಕೂಡ ವರ್ಷದ 365 ದಿನ ಇರುತ್ತೆ ಈ ಪ್ಲಾನ್. ಎಷ್ಟಿರುತ್ತೆ? 365 ದಿನನೂ ಸೇಮ್ ಪ್ಲಾನ್ ರನ್ನಿಂಗ್ ಇರುತ್ತೆ. ಸಮ್ ಪರ್ಸನ್ಸ್ ಇರ್ತಾರೆ ನೆಟ್ವರ್ಕರ್ ಅಲ್ಲೂ ಕೂಡ, ಅವರು ಸೂಪರ್ ನೆಟ್ವರ್ಕರ್ ಅಂತ ಕರೀತಾರೆ. ಸೂಪರ್ ನೆಟ್ವರ್ಕರ್. ಸರ್, ನಾನು ಕೆರಿಯರ್ ಇದಕ್ಕೆ ಸೆಟ್ ಮಾಡ್ಕೋತೀನಿ, ನಾನು ಕೆರಿಯರ್ ಇದರಿಂದಾನೇ ಸ್ಟಾರ್ಟ್ ಆಗಬೇಕು ಅಂತ ಅನ್ನೋರ್ಗೆ ನೆಟ್ ಸರ್ ಇನ್ನೊಂದು ಅವಕಾಶ ಎಕ್ಸ್ಟ್ರಾ ಕೊಡುತ್ತೆ. ಏನಪ್ಪಾ ಅಂತಂದ್ರೆ, ಒಂದು ಫಾಸ್ಟ್ ಟ್ರ್ಯಾಕ್ ಅಂತಕ್ಕಂತಹ ಒಂದು ಎಜುಕೇಶನ್ ಸಿಸ್ಟಮ್ ನ ಇವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಏನೂ ಡಿಸ್ಟರ್ಬೆನ್ಸ್ ಇಲ್ದಂಗೆ ಜಲ್ದಿ ಹೋಗ್ತಕ್ಕಂತಹ ಒಂದು ದಾರಿ. ಸೊ ದಿಸ್ ಇಸ್ ಅ ಫಸ್ಟ್ ಕಂಪನಿ ಒಂದು ಎಜುಕೇಶನ್